ಶ್ರೀ ಗುರುಭ್ಯೋ ನಮಃ. ನಿನ್ನೆ ತನಕ ವಿಜಯದಾಸರು ಹಂಪೀಲಿ ಇದ್ದಿದ್ದು, ಹಂಪೀಲಿ ಅವರ ಪೂರ್ವಜನ್ಮದ ತಂದೆ ಆಗಿದ್ದಂತಹ ಪುರಂದರದಾಸರು ಅವ್ರ ಬಗ್ಗೆ, ಹರೇ ರಾಮಕಂದ ಅವ್ರ ಬಗ್ಗೆ ತಿಳ್ಕೊಂಡ್ರು. ಅವರು ಸುಮಾರು ಘಟನೆಗಳನ್ನೆಲ್ಲ ಹೇಳ್ತಾ ಬಂದರು, ಶೇರ್ ಮಾಡ್ತಾ ಬಂದರು. ಸೊ ಅದೇ ರೀತಿ ಪುರಂದರದಾಸರ ಆರಾಧನೆ ಬರುತ್ತೆ. ಆರಾಧನೆ ಅಂದರೆ ಅವರು ಆ ದಿನ ಅವರ ತಮ್ಮ ದೇಹವನ್ನು ತ್ಯಾಗ ಮಾಡಿದ ದಿನ, ಅಂದರೆ ಭಗವಂತನ ಪಾದ ಸೇರಿದ ದಿನ. ಆ ದಿನ ಆಗ ಪ್ರತಿ ವರ್ಷ ಆರಾಧನೆನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ರಂತೆ. ಅದು ಕೂಡ ಈಗ ಹಂಪಿಲೇ ಇದ್ದಾರೆ. ಸಾಕ್ಷಾತ್ ಪುರಂದರದಾಸರು ನಿನ್ನೆ ಹೇಳಿದ ಹಾಗೆ ವಿಜಯ ವಿಠಲ ದೇವಸ್ಥಾನದಲ್ಲಿ ಅದೃಶ್ಯರಾಗಿದ್ದು. ಸೊ ಅಂಥ ಹಂಪಿಲಿ ಇದ್ದಿದ್ದರಿಂದ ತುಂಬ ವಿಜೃಂಭಣೆಯಿಂದ ಆರಾಧನೆನ ಸೆಲೆಬ್ರೇಟ್ ಮಾಡಬೇಕು ಅಂತ ಅವರು ಅದಕ್ಕೆ ಬೇಕಾಗಿರುವಂಥ ಏನೇನು ವ್ಯವಸ್ಥೆಗಳು ಬೇಕಾಗಿತ್ತು ಅದನ್ನೆಲ್ಲ ಅವರು ಮಾಡ್ಕೋತಾರೆ. ಸೊ ಹಂಪಿಲಿದ್ದಾಗ ವಿಜಯದಾಸರು ಮಾಡ್ತಿದ್ದಂಥ ಮತ್ತೊಂದು ಮುಖ್ಯವಾದ ಕೆಲಸ ಅಂತಂದರೆ ಪ್ರತಿದಿನ ನವವೃಂದಾವನ, ನವ ಅಂದರೆ 9, ವೃಂದಾವನ 9 ಜನ ಯತಿಗಳು ನವವೃಂದಾವನ, ನಡುಗಡ್ಡೆ ಅಂತ ಹೇಳ್ತಾರೆ, ಇಟ್ಸ್ ಅನ್ ಐಲ್ಯಾಂಡ್, ದ್ವೀಪ, ಅಲ್ಲಿ ಸ್ಥಿತರಾಗಿದ್ದಾರೆ. ಆ ನವವೃಂದಾವನದಲ್ಲಿ ಇನ್ಕ್ಲೂಡಿಂಗ್ ವ್ಯಾಸರಾಜರು. ಸೊ ವ್ಯಾಸರಾಜರೆಲ್ಲ ಅಲ್ಲೇನೆ ಬೃಂದಾವನಸ್ಥರಾಗಿರೋದು. ಸೊ ಆ ನವವೃಂದಾವನವನ್ನು ಪ್ರತಿದಿನ ಅವರು ಸಂದರ್ಶನ ಮಾಡ್ತಾ ಇದ್ರು ವಿಜಯದಾಸರು. ಆ ದಿನ ವಿಜಯದಾಸರು ಹಂಪಿಲಿದ್ದಾಗ ಹೇಳಂಬಿ ನಾಮ ಸಂವತ್ಸರ, ಈ ಹೇಳಂಬಿ ನಾಮ ಸಂವತ್ಸರಕ್ಕೆ ದಾಸರು ಆರಾಧನೆನ ವಿಜೃಂಭಣೆಯಿಂದ ನಡೆಸ್ತಾರೆ. ಇಷ್ಟೆಲ್ಲ ಆದಮೇಲೆ ಪುರಂದರದಾಸರ ಹತ್ರ ಅವರು ರಿಕ್ವೆಸ್ಟ್ ಮಾಡ್ತಾರೆ, ಈಗ ಈ ಕ್ಷೇತ್ರವಾಸ ಮುಗೀತು, ಮುಂದಿನ ಕ್ಷೇತ್ರಕ್ಕೆ ಹೋಗೋದಕ್ಕೆ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಅದೇ ರೀತಿ ಅವ್ರೇನು ಮಾಡ್ತಾರೆ, ಪರ್ಮಿಷನ್ ತಗೊಂಡು ಪುರಂದರದಾಸರ ಹತ್ರ ಅವರು ಮುಂದೆ ಕ್ಷೇತ್ರಕ್ಕೆ ಹೋಗಬೇಕು ಅಂತ, ಅಂದರೆ ಹಂಪಿ ಬಿಟ್ಟು ಈಗ ಮುಂದಿನ ಕ್ಷೇತ್ರಕ್ಕೆ ಹೋಗೋದಕ್ಕೆ ಅವರು ಡಿಸೈಡ್ ಮಾಡ್ತಾರೆ. ಅದೇ ರೀತಿ ಹಂಪಿ ಆದಮೇಲೆ ಕಂಚಿ, ಶ್ರೀಮುಷ್ಮು, ತೋತಾದ್ರಿ, ಕುಂಭಕೋಣ, ಅರುಣಾಚಲ ಅಂದರೆ ತಿರುವಣ್ಣಾಮಲೈ, ಇದು ಮತ್ತೆ ತಿರುಕೋಯಿಲೂರು, ಇದೆಲ್ಲವನ್ನ ಸಂದರ್ಶನನ ಮಾಡ್ತಾರೆ. ಆಯಾ ಕ್ಷೇತ್ರದಲ್ಲಿ ಅವರು ಸಂದರ್ಶನ ಮಾಡಬೇಕಾದ್ರೆ ಆಯಾ ಕ್ಷೇತ್ರದಲ್ಲಿ ಅಲ್ಲಿ ಅವರು ಎಷ್ಟು ದಿನ ಇರ್ತಾ ಇದ್ರು ಅಷ್ಟೂ ದಿನ ರಾತ್ರಿ ಭಗವಂತನ ಭಜನೆ ಆದಮೇಲೆ, ಸಂಕೀರ್ತನೆ ಆದಮೇಲೆ ಆ ಕ್ಷೇತ್ರದ ಮಹಾತ್ಮ್ಯ ಏನು, ವಾಟ್ ಈಸ್ ದ ಪಾಸ್ಟ್ ಟೈಮ್, ಇಲ್ದಿದ್ರೆ ಅಲ್ಲಿ ಕತ್ತೆನೂ ಇರುತ್ತೆ, ನಾಯಿಯೂ ಇರುತ್ತೆ, ಕೋತಿನೂ ಇರುತ್ತೆ. ಗಂಗಾ ನದಿಲಿ ಮೀನ್ ಹಿಡಿಯೋದಕ್ಕೆ ನಿಂತಿರುವಂತ ಕೊಕ್ರೆಗೆ ಗಂಗಾ ಸ್ನಾನದ ಫಲ ಸಿಕ್ಕಲ್ಲ ಅಂತ ಹೇಳ್ತಾರೆ. ತುಂಬಾ ಕಟುವಾಗಿ, ತುಂಬಾ ತೀಕ್ಷ್ಣವಾಗಿ, ಅಂದ್ರೆ ಇನ್ನ ವೆರಿ ಹಾರ್ಶ್ ವರ್ಡ್ ಭಾಗವತ ನಮ್ಮನ್ನ ಎಚ್ಚರಿಕೆ ಮಾಡಿಕೊಡುತ್ತೆ. ತೀರ್ಥಕ್ಷೇತ್ರಗಳಿಗೆ ಹೋದಾಗ ಆ ತೀರ್ಥಕ್ಷೇತ್ರದ ಮಹಿಮೆನ ನಾವು ತಿಳ್ಕೊಂಡ್ಲಿಲ್ಲ ಅಂದ್ರೆ ಆ ಪ್ಲೇಸ್ದು, ಇವಾಗ ತಿರುಮಲಾಗೆ ಹೋಗ್ತೀವಿ, ತಿರುಮಲ ಬಗ್ಗೆನೇ ಗೊತ್ತಿಲ್ಲ ನಮಗೆ, ಅದ್ರ ಹಿಂದಿನ ಇತಿಹಾಸನೇ ಗೊತ್ತಿಲ್ಲ, ಅಥವಾ ಇನ್ಯಾವುದೋ ಕ್ಷೇತ್ರಕ್ಕೆ ಹೋಗ್ತೀವಿ ಅದು ಗೊತ್ತಿಲ್ಲ ಅಂದ್ರೆ ಆ ಕ್ಷೇತ್ರದಲ್ಲಿ ವಾಸ ಮಾಡುವಂತ ಕತ್ತೆ ಹಸುಗಳಿಗೆ ಸಮಾನ ಆಗ್ತೀವಿ ಅನ್ನೋ ರೀತಿ ಅವರು ನಮಗೆ ಎಚ್ಚರಿಕೆ ಕೊಡ್ತಾರೆ. ಅದಕ್ಕೋಸ್ಕರ ಯಾವುದೇ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೂ ಕೂಡ ಆ ಕ್ಷೇತ್ರದ ಮಹಿಮೆ ಏನು ಅನ್ನೋದನ್ನ ತಿಳ್ಕೊಂಡಾಗ ಅಲ್ಲಿರೋ ಭಗವಂತನ ಅಥವಾ ಆ ದೇವತಾ ಮೂರ್ತಿಗಳನ್ನ ನಾವು ದರ್ಶನ ಮಾಡಿದಾಗ ನಮಗೆ ಅತ್ಯಂತ ಹೆಚ್ಚಾಗಿ ಆ ಭಗವಂತನ ಮೇಲೆ ಭಕ್ತಿ ಅನ್ನೋವಂಥದ್ದು ಬರುತ್ತೆ. ಎಷ್ಟು ಎಷ್ಟು ವರ್ಷಗಳಿಂದ ಭಗವಂತ ಆ ಭಕ್ತರಿಗೋಸ್ಕರ ಬಂದ, ಯಾವ ರೂಪದಿಂದ ಬಂದ, ಹೇಗೆ ಬಂದ, ಅದ್ರ ಹಿಂದಿನ ಕತೆ ಏನು, ಇದನ್ನೆಲ್ಲ ತಿಳ್ಕೊಂಡಾಗ ಆ ಕ್ಷೇತ್ರದಲ್ಲಿ ಇದ್ದಿದ್ದಕ್ಕೆ ಸಾರ್ಥಕತೆ ಆಗತ್ತೆ. ಇಲ್ಲದೆ ಇದ್ರೆ ತಿರುಪ್ತಿ ಕ್ಯೂವಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೋತಾ ಇರ್ತೀವಲ್ಲ, ಇನ್ನೂ ಬಿಟ್ಟಿಲ್ಲ, ಇನ್ನೂ ದರ್ಶನ ಆಗಿಲ್ಲ ಅಂತ. ಅದೆಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸಿ, ಸೆಕ್ಯೂರಿಟಿದೆಲ್ಲ ಮುಗಿಸಿ ಇನ್ನೇನು ಬರಬೇಕು, ಅವಾಗ ಹೇಳ್ತಾರೆ ಇದೇ ಲಾಸ್ಟ್ ಅಪ್ಪ, ಇವ ಬರಲೇಬಾರ್ದು ತಿರುಪತಿ ಕಡೆಗೆ, ಏನು ಇಷ್ಟೊಂದು ಕೂಡ ಹಾಕ್ತಾರೆ ನಮ್ಮನ್ನ ಅಂತ. ಇಟ್ ಈಸ್ ಭೂ ವೈಕುಂಠ, ಕಾಲ್ಡ್ ಆಸ್ ಭೂ ವೈಕುಂಠ, ಅಂದ್ರೆ ಸಾಕ್ಷಾತ್ ವೈಕುಂಠದ ಒಂದು ಕ್ರೀಡಾದ್ರಿ ಅಂತ ಹೇಳ್ತಾರೆ. ಭಗವಂತ ಸ್ಪೋರ್ಟಿಂಗ್ ಮಾಡುವಂಥದ್ದು, ಲಕ್ಷ್ಮಿ ಜೊತೆ ತಿರುಗಾಡೋದಕ್ಕೆ, ವಿಹಾರ ಮಾಡೋದಕ್ಕೆ ಇದ್ದಂತಹ ಕ್ರೀಡಾದ್ರಿ, ಅದನ್ನೇ ಸಾಕ್ಷಾತ್ ತಗೊಂಬಂದು ಅಲ್ಲಿ ಇಟ್ಟಿರುವಂಥದ್ದು. ಅಂತ ಕ್ರೀಡಾದ್ರಿ ಅಂದ್ರೆ ಸಾಕ್ಷಾತ್ ಭೂ ವೈಕುಂಠದಲ್ಲಿ ಇದ್ದೀವಿ ನಾವು. ಆ ಪ್ರಜ್ಞೆನೂ ನಮ್ಗಿಲ್ದ ಹಾಗೆ ನಮಗೆ ಕಾಯಿಸಿದ್ರು ಅಂತ ಹೇಳ್ತೀವಿ. 3 ಅವರ್ ಫಿಲಮ್ ಥಿಯೇಟ್ರಲ್ಲಿ ಹೋಗಿ ನಮಗೆ ಸ್ಪೆಂಡ್ ಮಾಡೋಕ್ಕಾಗುತ್ತೆ, ಆದರೆ ಭಗವಂತನ ನೋಡೋದಕ್ಕೆ 3 ಅವರ್ ನಮಗೆ ನಿಂತ್ಕೊಳಕ್ಕಾಗೋದಿಲ್ಲ, ಕೂತ್ಕೊಳಕ್ಕಾಗೋದಿಲ್ಲ. ಅದು ನಮ್ದು ಪ್ರಾರಬ್ಧ, ಅಷ್ಟು ಚೆನ್ನಾಗಿದೆ ನಮ್ಮ ಯೋಗ್ಯತೆ. ಪುಣ್ಯ ಇದ್ರೆ ಮಾತ್ರ ಆ ರೀತಿ ನಮಗೆ ಅನ್ಸುತ್ತೆ, ಇಲ್ಲಪ್ಪ ಭಗವಂತನ ಹತ್ರ ಭೂ ವೈಕುಂಠದಲ್ಲಿ ಇದೀನಲ್ಲ ನಾನು, ಇನ್ನೂ 1-2 ಗಂಟೆ ಹಾಕ್ಲಿ ಅಂತ. ಯಾರಿಗೆ ಜಾಸ್ತಿ ಭಕ್ತಿ ಇರುತ್ತೆ ಅಂದ್ರೆ ಆ ಧರ್ಮದರ್ಶನಕ್ಕೆ ಓಡ್ ಬರ್ತಾ ಇರ್ತಾರಲ್ಲ, 12 ಗಂಟೆ 13 ಗಂಟೆ ಕೂಡ ಹಾಕೊಂಡು ಕೂಡ ಬೇಜಾರಿಲ್ದಂಗೆ ಗೋವಿಂದ ಗೋವಿಂದ ಅಂತ ಕಿರ್ಚ್ಕೊಂಡು ಬರ್ತಾರಲ್ಲ, ಸಾಕ್ಷಾತ್ ಅವ್ರನ್ನ ಭಗವಂತ ಕಣ್ಣಿಟ್ಟು ನೋಡ್ತಾನೆ. ಬ್ರೇಕ್ ದರ್ಶನ್ ಇರ್ಬೋದು, VIP ದರ್ಶನ್ ಇರ್ಬೋದು, ಅಥವಾ ಇನ್ಯಾವುದೋ ದರ್ಶನ್ ಬಿಡು, ಸೆಲೆಬ್ರಿಟೀಸ್ ಬರ್ತಾ ಇರ್ತಾರೆ. ಅವ್ರ ಸೆಲೆಬ್ರಿಟಿ ಅವ್ರ ಯೋಗ್ಯತೆ ಮೇಲೆ ಏನು ಮಾಡ್ತಾರೆ, ಅವ್ರದ್ದು ಈಗಿಂದು ಪೊಸಿಷನ್ ನೋಡಿಕೊಂಡು ಅವ್ರಿಗೆ ಬೇಕಾದ ಫೆಸಿಲಿಟಿ ಕೊಡುತ್ತೆ ಅಡ್ಮಿನಿಸ್ಟ್ರೇಷನ್ನು.
ಬಟ್ ನಾನು ಹೋಗಿ ಭಗವಂತನ ನೋಡ್ತೀನಿ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಭಗವಂತ ನನ್ನನ್ನು ನೋಡಿದ್ನ ಕಣ್ಬಿಟ್ಟು, ದಟ್ ಆ್ಯಕ್ಚುಲಿ ಮ್ಯಾಟರ್ಸ್. ಆ ರೀತಿ ನಾವು ಇದೀವಾ, ನಡ್ಕೊಂಡಿದ್ದೀವ ಅನ್ನುವಂಥದ್ದು. ಅದಕ್ಕೆ ನಮ್ಮ ಯೋಗ್ಯತೆ ಹೇಗಿದೆ, 10 ಸೆಕೆಂಡ್ ಕೂಡ ಭಗವಂತನ ನೋಡಕ್ ಬಿಡೋದಿಲ್ಲ, ಓಡಿಸ್ತಾ ಇರ್ತಾರೆ, ನಮ್ಮನ್ನ ತಳ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ಯೋಗ್ಯತೆ ಹಾಗೆ. ಅದೇ ರೀತಿ ಇವ್ರು ಇಷ್ಟೆಲ್ಲ ಕ್ಷೇತ್ರಗಳಿಗೆ ದರ್ಶನ ಮಾಡಿದ್ರು ಕೂಡ ಪ್ರತಿ ಕ್ಷೇತ್ರದಲ್ಲಿ ರಾತ್ರಿ ಹೊತ್ತು ಆ ಜನಗಳಿಗೆ ಕ್ಷೇತ್ರದ ಮಹಾತ್ಮೆನ ಹೇಳ್ತಾ ಇದ್ರಂತೆ ಅವರು. ಏನು ಇದರಲ್ಲಿ ಯಾವ್ಯಾವ ಪುರಾಣಗಳಲ್ಲಿ ಆ ಕ್ಷೇತ್ರಗಳ ಮಹಾತ್ಮೆ ಹೇಳಿದ್ದಾರೆ ಅನ್ನೋ ರೀತಿಯೆಲ್ಲ ಅವ್ರಿಗೆ ವಿವರಣೆ ಕೊಟ್ಟುಬಿಟ್ಟು ಆಯಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇದೇ ರೀತಿ ವಿಳಂಬಿ ನಾಮ ಸಂವತ್ಸರ ಅಂತ, ಅಂದ್ರೆ ಹೇಳಂಬಿ ನಾಮ ಸಂವತ್ಸರ ಆದ್ಮೇಲೆ ವಿಳಂಬಿ ನಾಮ ಸಂವತ್ಸರ 1 ವರ್ಷ ಆಗುತ್ತೆ. ಆಗ ಅವ್ರಿಗೆ ಮತ್ತೆ ಬ್ರಹ್ಮೋತ್ಸವ ನೆನಪಾಗತ್ತೆ. ಪ್ರತಿ ವರ್ಷ ತಿರುಮಲದ ಬ್ರಹ್ಮೋತ್ಸವ ವೆರಿ ರೀಸೆಂಟ್ಲಿ ಆಯ್ತು. ತಿರುಮಲದ ಬ್ರಹ್ಮೋತ್ಸವಕ್ಕೆ ವಿಜಯದಾಸರು ಹೋಗ್ತಾ ಇದ್ದಿದ್ದು. ಆ ಕಾಲದಲ್ಲಿ ನಮ್ಮ ತರ ಕಾರ್ಗಳಲ್ಲೆಲ್ಲ ಹೋಗ್ತಾ ಇರ್ಲಿಲ್ಲ, ಬಸ್ಸಲ್ಲಿ ಹೋಗ್ತಾ ಇರ್ಲಿಲ್ಲ, ಅವ್ರು ನಡ್ಕೊಂಡು ಹೋಗ್ತಾ ಇದ್ದಿದ್ದು ಪಾದಯಾತ್ರೆ. ಯಾಕಂದ್ರೆ ವೆಹಿಕಲ್ಗಳೇ ಇರ್ಲಿಲ್ಲ ಅವಾಗ. ಇದೆಲ್ಲ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದವ್ರಿಗೆ ಅಷ್ಟು ಇಂಟ್ರೆಸ್ಟ್. ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಅವ್ರು ಇರಲೇಬೇಕು ತಿರುಮಲದಲ್ಲಿ ಸನ್ನಿಧಿಲಿ. ಆ ರೀತಿ ಒಂದು ವ್ರತ ಅವ್ರದ್ದು ಸಂಕಲ್ಪ. ಹಾಗಾಗಿ ಇನ್ನೇನ್ ಬರ್ತಾ ಇದೆ ಬ್ರಹ್ಮೋತ್ಸವದ ಟೈಮು ಅಂತಂದಾಗ ಆ ಟೈಮ್ಗೆ ಅನುಗುಣವಾಗಿ ಹೇಗಲ್ಲಿ ರೀಚ್ ಆಗ್ಬೋದು ಅಂತ ತಿಳ್ಕೊಂಡು ಬೇರೆ ಕ್ಷೇತ್ರದೆಲ್ಲ ಏನ್ ದರ್ಶನ ಮಾಡಿದ್ರು ಅದೆಲ್ಲ ಆದ್ಮೇಲೆ ಹಿ ವಿಲ್ ಕಮ್ ಟು ಚೀಕಲಪರವಿ. ಅವ್ರ ಮನೆ ಯಾವ್ದಿತ್ತಲ್ಲ ಮೂಲ ಸ್ಥಳ, ಅಲ್ಲಿಗೆ ಬರ್ತಾರೆ. ಚೀಕಲಪರವಿಗೆ ಬಂದು ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಚೀಕಲಪರವಿಯಲ್ಲಿರೋ ಜನಗಳು, ಭಕ್ತರು, ಮತ್ತೆ ಇವ್ರ ಜೊತೆ ಆಲ್ರೆಡಿ ಸೇರ್ಕೊಂಡಿದ್ರಲ್ಲ ಭಕ್ತರು, ಅವರೆಲ್ಲರ ಜೊತೆ ಸೇರ್ಕೊಂಡು ಅವರು ತಿರುಪತಿ ಯಾತ್ರೆಗೆ ಹೋಗ್ತಾರೆ. ತಿರುಪತಿಲಿ ಆ ಯಾತ್ರೆಗೆ ಹೋದಾಗ ಆ ಟೈಮಲ್ಲಿ ರಥೋತ್ಸವ, ಪ್ರತಿದಿನ ಒಂದೊಂದು ವಾಹನದ ರಥ ಬರುತ್ತಲ್ಲ, ಇವರು ಹೋದಾಗ ಒಂದು ವಾಹನದ್ದು ರಥೋತ್ಸವ ನಡೀತಾ ಇತ್ತು. ಆಗ ಎಲ್ಲರೂ ತುಂಬಾ ವಿಜೃಂಭಣೆಯಿಂದ ಏನ್ ಮಾಡ್ತಾರೆ, ಭಗವಂತನ ರಥ ಅಂದ್ರೆ ಕೇಳಬೇಕಾ, ಈಗಿನ ತರ ಅಲ್ಲ. ಸೊ ಈಗೇನ್ ಮಾಡ್ತಾರೆ, ಹೊರಗಡೆಯಿಂದ ರಥೋತ್ಸವನೂ ನಡೀತಾ ಇರುತ್ತೆ, ಒಳಗಡೆಯಿಂದ ಮೂಲವರದ್ದು ದರ್ಶನ ಕೂಡ ಅವ್ರು ಮಾಡಿಸ್ತಾ ಇರ್ತಾರೆ. ಅಂದ್ರೆ ಕ್ಯೂ ಅಲ್ಲಿ ಹೋಗೋರು ಹೋಗ್ತಾ ಇರ್ತಾರೆ, ಮೂಲವರ ದರ್ಶನ ಮಾಡ್ತಾರೆ. ಮೂಲವರ್ ಅಂದ್ರೆ ಮೇನ್ ಪ್ರತಿಮಾ, ಗರ್ಭಗುಡಿಲಿ ಯಾರು ಇರ್ತಾನಲ್ಲ ಭಗವಂತ, ಅವನನ್ನ ಮೂಲವರ್ ಅಂತ ಕರೀತಾರೆ, ಅಂದ್ರೆ ಮೂಲ ವಿಗ್ರಹ ಅಂತ. ಆ ಮೂಲ ವಿಗ್ರಹ ದರ್ಶನನೂ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇರುತ್ತೆ ಎಲ್ರಿಗೂ. ಅದೇ ತರ ಮಾಡಾ ಸ್ಟ್ರೀಟ್ ರಥಬೀದಿ ಅಂತ ಏನಿದೆ, ಅಲ್ಲಿ ಉತ್ಸವಗಳು ಕೂಡ ಆಗ್ತಾ ಇರುತ್ತೆ. ಮಲಯಪ್ಪ, ಶ್ರೀದೇವಿ, ಭೂದೇವಿದು ಉತ್ಸವ ಮೂರ್ತಿಗಳೇನಿದೆ ಅಲ್ಲಿ ಉತ್ಸವ ಕೂಡ ನಡೆಸ್ತಾ ಇರ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ಉತ್ಸವರ್ನ ರಥಬೀದಿಗೆ ಕರ್ಕೊಂಡ್ ಬಂದ್ರು ಅಂದ್ರೆ ಉತ್ಸವ ಮೂರ್ತಿಗಳನ್ನ ಮೂಲವರ್ಗೆ ಬಾಗ್ಲು ಹಾಕ್ಬಿಡ್ತಾ ಇದ್ರಂತೆ. ಮೇನ್ ಬಾಗ್ಲು ಏನಿದೆ, ಗರ್ಭಗುಡಿ ದಾಟಿ ಈಚೆ ಬರ್ಬೇಕಾದ್ರೆ ಎಂಟ್ರೆನ್ಸ್ ಮಾಡ್ತೀವಲ್ಲ, ಎಂಟ್ರಿ ಏನ್ ಬಾಗ್ಲಿದೆ ಮೇನ್, ಆ ಬಾಗ್ಲು ಅದನ್ನ ಮುಚ್ತಾ ಇದ್ರು. ಯಾಕಂದ್ರೆ ಮೂಲವರ ಸನ್ನಿಧಾನ ಪೂರ್ತಿ ಉತ್ಸವರಲ್ಲಿ ಇರುತ್ತೆ. ಮೂಲ ವಿಗ್ರಹ ಅವನು ಏನ್ ಸಣ್ಣ ಭಗವಂತ ಇದ್ದಾನೆ ಶ್ರೀನಿವಾಸ, ಅವನು ಉತ್ಸವ ಮೂರ್ತಿಲಿ ಬಂದ್ಬಿಟ್ಟಿರ್ತಾನೆ. ಹಾಗಾಗಿ ಮೂಲವರ್ನ ನೋಡಕ್ಕೆ ಯಾರನ್ನೂ ಬಿಡ್ತಾ ಇರ್ಲಿಲ್ಲ ಅವರು. ಯಾಕಂದ್ರೆ ಎಲ್ಲರೂ ಉತ್ಸವ ಮೂರ್ತಿನೇ ನೋಡ್ಕೊಂಡು ಉತ್ಸವದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಆ ರೀತಿ ಮಾಡಿದಾಗ ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡಿ ಅವನನ್ನು ಕೇಳಬೇಕಾ, ಬೇಕಾದಂಗೆ ಒಡವೆಗಳು ಹಾಕಿ ಅವನಿಗೆ ತುಂಬಾ ವಿಜೃಂಭಣೆಯಿಂದ ಅವನ್ನ ರಥದ ವಾಹನದಲ್ಲಿ ಕೂಡಿಸ್ತಾರೆ. ಯಾವ ಮುಹೂರ್ತ ಅಂತ ಇರುತ್ತಲ್ಲ, ಸುಮ್ಮನೆ ಬೇಕಾಬಿಟ್ಟಿ ಅವ್ರೇನು ಎಳ್ಕೊಂಡ್ ಬರೋದಿಲ್ಲ, ಒಂದು ಟೈಮ್ ಅನ್ನೋದು ಇರುತ್ತೆ ಅವ್ರಿಗೆ. ಆ ಮುಹೂರ್ತಕ್ಕೆ ಕರೆಕ್ಟಾಗಿ ಏನು ಮಾಡ್ತಾರೆ, ರಥನ ಎಳೆಯೋದಕ್ಕೆ ಚಾಲು ಮಾಡೋದಕ್ಕೆ ಅವರು ಸಿಗ್ನಲ್ ಕೊಡ್ತಾರೆ. ಮಹಾಂತರು ಅಂತ ಹೇಳ್ತಾರೆ, ಆಡಳಿತ ಮುಕ್ತೇಸರರು ಅಂತ ನಮ್ಮ ಕಡೆ ಕರೀತಾರೆ, ಅಥವಾ ಮಹಾಂತರು ಅಂತ ಕರೀತಾರೆ ಅಲ್ಲೆಲ್ಲ ಆ ಪ್ರಾಂತ್ಯದಲ್ಲಿ. ಅವರು ಹೀಸ್ ಅನ್ ಇನ್ಚಾರ್ಜ್, ಅಂದ್ರೆ ಇವಾಗೇನು ಇಒ ಅಂತೆಲ್ಲ ಹೇಳ್ತಾರಲ್ಲ, ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಆಗಿನ ಕಾಲದಲ್ಲಿ ಮಹಾಂತರು ಅಂತ. ಅವ್ರು ಆಕ್ಚುಲಿ ಎಲ್ಲ ಇದನ್ನೆಲ್ಲ ನೋಡ್ಕೊಳೋ ಅಂಥದ್ದು ಅವರು ಅಡ್ಮಿನಿಸ್ಟ್ರೇಷನ್ನ. ಅವರು ಗೋವಿಂದ ಗೋವಿಂದ ಅಂತ ಕೂಗಿದ ತಕ್ಷಣ, ಸಿಗ್ನಲ್ ಕೊಟ್ಟ ತಕ್ಷಣ ಜನ ಎಲ್ಲ ಏನ್ ಮಾಡ್ತಾರೆ, ರಥನ ಎಳೆಯೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಏನು, ರಥ ಮುಂದೆನೇ ಹೋಗ್ತಾ ಇಲ್ಲ. ಜನಕ್ಕೆ ಆಶ್ಚರ್ಯ ಆಗೋಗುತ್ತಂತೆ, ಮಹಾಂತರಿಗೆ ಹೆದರಿಕೆ ಶುರುವಾಗುತ್ತಂತೆ. ರಥ ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಸೇರಿಸ್ಬಿಟ್ಟು 1000 kg ಅಂತ ಇಟ್ಕೊಂಡ್ರು ಕೂಡ ಜನ ಏನು ಎಳೆಯೋರು ಕಡಿಮೆನಾ, ಬೇಕಾದಂಗೆ ಎಳೆಯೋರು ಇದಾರಲ್ಲ. ಆದ್ರೆ ರಥ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಮತ್ತೆ ಇನ್ನೊಂದ್ ಸ್ವಲ್ಪ ಅವ್ರು ಟ್ರೈ ಮಾಡ್ತಾರೆ. ಆದ್ರೂ ರಥ ಮುಂದಕ್ಕೆ ಹೋಗೋದಿಲ್ಲ. ಆನೆನ ಕರ್ಕೊಂಡ್ ಬರ್ತಾರೆ, ಅಲ್ಲಿ ನೋಡಿರ್ಬೋದು ಆನೆ ಇರುತ್ತೆ, ಆ ಆನೆಯಿಂದ ಎಳ್ಸಕ್ ನೋಡ್ತಾರೆ, ಆದ್ರೂ ಕೂಡ ರಥ ಎಳೆಯೋದಿಲ್ಲ. ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ ವಿಚಾರ. ಯಾಕೆ ಭಗವಂತ ರಥನ ಮುಂದ್ ಬರ್ತಾ ಇಲ್ಲ, ರಥ ಯಾಕೆ ಮುಂದಕ್ಕೆ ಬರ್ತಾ ಇಲ್ಲ ಅಂತ ಅವ್ರಿಗೆ ತುಂಬಾನೇ ಹೆದರಿಕೆ ಆಗೋಕೆ ಶುರುವಾಗುತ್ತೆ. ಆವಾಗ ಒಬ್ಬ ಪುಟ್ಟ ಹುಡುಗ, ಅವನ ಮೇಲೆ ಆವೇಶ ಅಂದ್ರೆ ಭಗವಂತನ ಆವೇಶ ಬಂದು ಒಳ್ಳೆ ಕಂಠದಿಂದ, ಭಗವಂತ ಯಾವತ್ತಿದ್ರೂ ಗುಣಪೂರ್ಣತ್ವ, ಅವನೇನ್ ದೆವ್ವ ಬಂದವ್ರ ತರ ಮೈ ಮೇಲೆ ಕಿರ್ಚ್ಕೊಳೋದಿಲ್ಲ, ಒಳ್ಳೆ ಕಂಠದಿಂದನೇ ಸುಸ್ವರವಾಗಿ, ಅಂದ್ರೆ ವಿತ್ ವೆರಿ ಮೆಲೋಡಿಯಸ್ ವಾಯ್ಸ್, ಅಂದ್ರೆ ಸ್ವೀಟ್ ವಾಯ್ಸ್, ಆ ಸುಸ್ವರವಾಗಿ ಅವನ್ ಮಾತಾಡ್ತಾನಂತೆ. ಇಲ್ಲಿ ನನ್ನ ಭಕ್ತ ಒಬ್ಬ ಒಳಗಡೆ ದೇವಸ್ಥಾನದ ಒಳಗಡೆ ನನ್ನನ್ನ ಹೃದಯ ಮಂಟಪದಲ್ಲಿ
ಅಂದ್ರೆ ನಮ್ಮ ಭಗವಂತ ಎಲ್ಲಿರ್ತಾನೆ ಬಿಂಬರೂಪಿ ಭಗವಂತ ಅಂದ್ರೆ ಹೃದಯ ಕರ್ಣಿಕೆ ಅಂತ ಹೇಳ್ತಾರೆ. ಹೃದಯ ಅನ್ನೋದು ಅಷ್ಟದಳ ಪದ್ಮ, 8 ದಳದ ಕಮಲದ ತರ ಇರುತ್ತಂತೆ. ಅದ್ರ ಮಧ್ಯ ಕರ್ಣಿಕೆ ಅಂದ್ರೆ ಕಮಲದ ಹೂ ನೋಡಿದ್ರೆ ಮಧ್ಯದಲ್ಲಿ ಒಂದು ಕರ್ಣಿಕೆ ಅಂತ ಹೇಳ್ತೀವಿ, ಮಧ್ಯದ ಪಾರ್ಟ್ ಏನಿರುತ್ತಲ್ಲ ಆ ಬಲ್ಜ್ ಆಗಿರೋದು, ಆ ಇದ್ರಲ್ಲಿ ಅಂದ್ರೆ ಹೃದಯ ಕರ್ಣಿಕೆ, ಹೃದಯ ಕಮಲ, ಅಷ್ಟದಳ ಕಮಲ, ಆ ಕರ್ಣಿಕೆಯಲ್ಲಿ ಬಿಂಬರೂಪಿ ಭಗವಂತ ಇರ್ತಾನೆ ಅಂತ ಹೇಳ್ತಾರೆ. ಆ ಹೃದಯದಲ್ಲಿ ನನ್ನನ್ನ ಅವನು ಬಂಧಿಸ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದಾನಪ್ಪ. ನಾನ್ ಹೆಂಗ್ ಬರ್ಲಿ ಇವಾಗ ರಥಕ್ಕೆ, ಅದಕ್ಕೆ ರಥ ಮುಂದಕ್ಕೆ ಹೋಗ್ತಾ ಇಲ್ಲ, ನೀನ್ ಹೋಗಿ ಅವ್ರನ್ನ ಕರ್ಕೊಂಬಾ ಅಂತ ಹೇಳ್ತಾರಂತೆ. ಆವಾಗ ಎಲ್ಲಾರ್ಗೂ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಭಗವಂತ ಐಡಿಯಾ ಕೊಟ್ಟಿದ್ದಾನೆ ಅಂತ. ಮಹಾಂತರು ಮತ್ತೆ ಅವನ ಜೊತೆಲಿ ಇದ್ದವರು ಒಂದಷ್ಟು ಜನ ಸೀದಾ ದೇವಸ್ಥಾನಕ್ಕೆ ಓಡ್ತಾರಂತೆ. ಬಾಗಿಲು ತೆಗೆದು ಎಲ್ಲಿದಾನ ಆ ಭಕ್ತ ಅಂತ ಹುಡುಕ್ತಾರಂತೆ. ತುಂಬಾ ದೊಡ್ಡದು ಅವ್ರ ಒಳಗಡೆ, ನಾವೆಲ್ಲ ನೋಡಿದ ಹಾಗೆ ಎಲ್ಲ ಮೂಲೆ ಮೂಲೆಗೆ ಹುಡುಕ್ತಾರೆ. ಹುಡುಕಿದಾಗ ನಾವು ಈಗಿನ ಪ್ರಕಾರ ಹೇಳೋದಾದ್ರೆ, ಆಗಿನ ವಿಜಯದಾಸರ ಕಾಲದಲ್ಲಿ ಹೇಗಿತ್ತು ದೇವಸ್ಥಾನ ಗೊತ್ತಿಲ್ಲ, ಈಗಿನ ಪ್ರಕಾರ ಹೇಳೋದಾದ್ರೆ ಗೋವಿಂದನ ದರ್ಶನ ಮಾಡಿಕೊಂಡು ನಾವು ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದ್ರೆ, ಅಂದ್ರೆ ನಮ್ಮನ್ನ ಎಕ್ಸಿಟ್ ಕಳಿಸೋದೇ ಅವ್ರು ಹಾಗೆ. ನಾವು ಎಕ್ಸಿಟ್ ಆಗ್ಬಿಟ್ಟು ಬರ್ತಾ ಇದ್ದಾಗ ವಿಮಾನ ವೆಂಕಟೇಶ್ವರನ್ ನೋಡ್ತೀವಿ. ವಿಮಾನ ವೆಂಕಟೇಶ್ವರನ್ ನೋಡಿದ್ಮೇಲೆ ನಮ್ಮ ರೈಟ್ ಸೈಡಲ್ಲಿ ಹುಂಡಿ ಇಟ್ಟಿರ್ತಾರೆ ಕಾಣಿಕೆ ಹಾಕೋದಿಕ್ಕೆ ಅಂತ ಭಗವಂತನಿಗೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಲೆಫ್ಟ್ ಸೈಡಲ್ಲಿ ನರಸಿಂಹನ ದೇವಸ್ಥಾನ ಕಾಣುತ್ತೆ. ಆ ನರಸಿಂಹನ ದೇವಸ್ಥಾನ ಈಗ ನೋಡಕ್ ಬಿಡ್ತಿಲ್ಲ. ಫ್ಯೂ ಇಯರ್ಸ್ ಬ್ಯಾಕ್ ನಮ್ಗೆ ಅಲ್ಲೆಲ್ಲ ಎಂಟ್ರಿ ಕೊಡ್ತಾ ಇದ್ರು, ಈಗ ಅಲ್ಲೆಲ್ಲ ಹಗ್ಗ ಕಟ್ಟಿಬಿಟ್ಟಿದ್ದಾರೆ. ಆ ನರಸಿಂಹನ ದೇವಸ್ಥಾನದ ಜಗ್ಲಿ ಏನಿದೆ ಅಲ್ಲಿ ಸಣ್ಣ ಕಂಪಾರ್ಟ್ಮೆಂಟ್ ರೂಮ್ ತರ ಒಂದೆರಡು ರೂಮ್ಗಳಿದೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ, ನೆಕ್ಸ್ಟ್ ಟೈಮ್ ಹೋದಾಗ ತಿರುಪತಿಗೆ ಗಮನಿಸಿ ಇದನ್ನ. ನರಸಿಂಹನ ದೇವಸ್ಥಾನ ಕಾಣುತ್ತೆ, ವಿಮಾನ ವೆಂಕಟೇಶ್ವರ ಕಾಣಿಸ್ತಾನೆ, ಹುಂಡಿ ಕಾಣಿಸುತ್ತೆ. ಅಲ್ಲಿಂದ ಮುಂದೆ ಬಂದ್ರೆ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ವಿಲ್ ಗೆಟ್ ನರಸಿಂಹ ದೇವಸ್ಥಾನ. ಆ ನರಸಿಂಹ ದೇವಸ್ಥಾನದ ಪಕ್ಕದಲ್ಲೇನೆ ಜಗ್ಲಿಲಿ 2 ಸ್ಮಾಲ್ ರೂಮ್ಸ್ ಕಾಣಿಸುತ್ತೆ. ಆ ರೂಮಲ್ಲಿ ಒಂದು ರೂಮಲ್ಲಿ ವಿಜಯದಾಸರು ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದಾರೆ, ಮೆಡಿಟೇಷನ್ ಮಾಡ್ಕೊಂಡು. ಇನ್ ದ ಸೇಮ್ ರೂಮ್ ಪುರಂದರದಾಸರು ಯಾವಾಗ ತಿರುಪತಿಗೆ ಬಂದರೂ ಕೂಡ ಅವರು ಅಲ್ಲೇನೆ ಇರ್ತಾ ಇದ್ದಿದ್ದಂತೆ ಧ್ಯಾನ ಮಾಡ್ಕೊಂಡು ಭಗವಂತನ. ಹಾಗಾಗಿ ವಿಜಯದಾಸರು ಕೂಡ ಅಲ್ಲಿಗೆ ಬಂದಾಗ ಏನ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ಕೊಂಡಿದ್ದಾರೆ. ಅಂತೂ ಇಂತೂ ಭಕ್ತ ಸಿಕ್ದ. ಮಹಾಂತರೆಲ್ಲ ಓಡ್ ಹೋಗ್ಬಿಟ್ಟು ಸ್ವಾಮಿ ಸ್ವಾಮಿ ಅಂತ ಕೂಗ್ತಾರಂತೆ. ಅಷ್ಟು ಕೂಗಿದ್ರು ಕೂಡ ವಿಜಯದಾಸರಿಗೆ ಎಚ್ಚರಿಕೆ ಆಗಲ್ಲ. ಯಾಕಾಗಲ್ಲ? ಒಳಗಡೆ ಭಗವಂತನ ನೋಡ್ಕೊಂಡು ಕೂತ್ ಬಿಟ್ಟಿದಾರಲ್ಲ ಅವರು. ಅವ್ರಿಗೆ ಹೊರಗಡೆ ಜ್ಞಾನ ಇಲ್ಲ, ಅವರು ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಆವಾಗ ಭಗವಂತನೇ ಏನ್ ಮಾಡದ್ನಂತೆ, ಒಳಗಡೆಯಿಂದ ಮಾಯ ಆಗ್ಬಿಟ್ನಂತೆ ಹೃದಯದಿಂದ. ಅವ್ರು ಒಳಗಡೆ ಏನ್ ಧ್ಯಾನ ಮಾಡ್ಕೊಂಡು ಕೂತಿದ್ರು ಭಗವಂತ ಮಾಯ ಆಗ್ಬಿಟ್ನಲ್ಲ. ಸೇಮ್ ದಿಸ್ ಹ್ಯಾಪನ್ಸ್ ಇನ್ ಧ್ರುವ ಮಹಾರಾಜ ಕತೆ ಕೂಡ. ಸೊ ಈ ಭಗವಂತ ಮಾಯ ಆದ್ನಲ್ಲ ಅಂತ ಕಣ್ಣು ಬಿಡ್ತಾರಂತೆ. ಎದುರುಗಡೆ ಇವರು ಮಹಾಂತರು ನಿಂತಿದ್ದಾರೆ. ಏನು, ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಾ, ಏನು ಅಂತ ಹೇಳ್ತಾರಂತೆ. ಆಗ ಮಹಾಂತರು ಹೇಳ್ತಾರಂತೆ, ಅದೆಲ್ಲ ಆಮೇಲೆ ಮಾತಾಡ್ತೀನಿ, ಟೈಮ್ ಇಲ್ಲ ಇವಾಗ ನಮ್ಗೆ ಇಷ್ಟೊಂದು ನಿಮ್ಮ ಹತ್ರ ಮಾತಾಡೋದಕ್ಕೆ. ನೀವು ಭಗವಂತನ ಕರ್ಕೊಂಡು ಗೋವಿಂದನ ನೋಡಿ, ನೀವು ಬನ್ನಿ ಅಂತ ಹೇಳಲ್ಲ. ಗೋವಿಂದ ಹೇಳ್ಬಿಟ್ಟಿದಾನಲ್ಲ, ಹೃದಯದೊಳಗಡೆ ನನ್ನನ್ನ ಬಂದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ, ಅವನು ಅರೆಸ್ಟ್ ಮಾಡ್ಬಿಟ್ಟಿದ್ದಾನೆ ನನ್ನನ್ನ ಅಂತ. ಅದಕ್ಕೆ ಮಹಾಂತರು ಹೇಳ್ತಾರಂತೆ, ತಕ್ಷಣ ನಿಮ್ ಗೋವಿಂದನ ಕರ್ಕೊಂಡು ಬನ್ನಿ ರಥದ ಹತ್ರ ನೀವು ಅಂತ ಹೇಳ್ತಾರಂತೆ. ಸೊ ಅವ್ರೇನ್ ಮಾಡ್ತಾರೆ, ತಡ ಮಾಡಲ್ಲ. ಓ ಏನೋ ಆಗ್ತಾ ಇದೆ ಅಂತ ವಿಜಯದಾಸರಿಗೂ ಒಂದು ಕ್ಲೂ ಸಿಕ್ಕುತ್ತೆ. ಮಹಾಂತರು ಎಷ್ಟು ಮಟ್ಟಿಗೆ ಜ್ಞಾನಿಗಳಾಗಿದ್ರು ಅಂತಂದ್ರೆ, ಭಗವಂತನ ಉತ್ಸವ ಮೂರ್ತಿ ಮಲೆಯಪ್ಪನ ಶ್ರೀದೇವಿ ಭೂದೇವಿನ ಕರ್ಕೊಂಡು ಹೋಗ್ಬೇಕಾದ್ರೆ ಗರ್ಭಗುಡಿಯಿಂದ ಮಾಡಾ ಸ್ಟ್ರೀಟ್ಗೆ ವಿಜೃಂಭಣೆಯಿಂದ ವಾದ್ಯಗಳನ್ನೆಲ್ಲ ಬಾರಿಸ್ಕೊಂಡು ಶ್ವೇತ ಛತ್ರಿನ ಹಿಡ್ಕೊಂಡು ಭಗವಂತನ ಕರ್ಕೊಂಡು ಹೋಗೋದು ಪಲ್ಲಕ್ಕಿಲಿ, ಇನ್ನ ವಾಹನಕ್ಕೆ ಕೂಡ್ಸಕ್ಕಿಂತ ಮುಂಚೆ. ಆ ರೀತಿ ಮಾಡಬೇಕಾದ್ರೆ ಇಲ್ಲೂ ಸಾಕ್ಷಾತ್ ಭಗವಂತ ಬರ್ತಾ ಇದ್ದಾನಲ್ಲ. ಇವಾಗ ವಿಜಯದಾಸರ ಹೃದಯದಲ್ಲಿ ಇದ್ದಾನೆ ಭಗವಂತ ಅಂತ ಹೇಳದ್ನಲ್ಲ. ಯಾವ ರೀತಿ ವೈಭವದಿಂದ ಕರ್ಕೊಂಡು ಹೋದ್ರೋ ಉತ್ಸವ ಮೂರ್ತಿಗಳನ್ನ, ಅದೇ ರೀತಿ ವಾದ್ಯಗಳನ್ನೂ ಕರ್ಸಿದ್ನಂತೆ ಮಹಾಂತ. ಆ ವಾದ್ಯಗಳನ್ನೆಲ್ಲ ಬಾರಿಸ್ಕೊಂಡು ಭಗವಂತನ ಹೇಗೆ ಕರ್ಕೊಂಡು ಹೋಗ್ತಾರೆ ಆ ರೀತಿ ವಿಜಯದಾಸರನ್ನ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಇದ್ರ ಹತ್ರ, ಯಾವ್ದತ್ರ, ರಥದ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ವಿಜಯದಾಸರು ಅಲ್ಲಿ ನಿಲ್ತಾರಂತೆ ಭಗವಂತನ ನೋಡ್ಕೊಂಡು. ಏನಪ್ಪ ಭಗವಂತ, ಏನಪ್ಪ ನಿನ್ ಮಹಿಮೆ ಅಂತ. ಆಗ ಮಹಾಂತರು ಹೇಳ್ತಾರಂತೆ, ನೀವು ಏನಾದ್ರೂ ಮಾಡಿ ಅವನಿಗೆ ಹೇಳಿ ಸ್ವಲ್ಪ ರಥ ಬಿಟ್ಟು ಇದು ಮಾಡೋದಕ್ಕೆ, ಜನ ಎಲ್ಲ ಕಾಯ್ತಾ ಇದ್ದಾರೆ, ರಥೋತ್ಸವ ಶುರುವಾಗಬೇಕು, ಅವನಿಗೆ ಮುಂದಕ್ಕೆ ಬರೋದಕ್ಕೆ ಹೇಳಿ ಅಂತ. ಆಗ ವಿಜಯದಾಸರು ಕಾಲಿಗೆ ಗೆಜ್ಜೆ ಕಟ್ಕೊಂಡು, ಯಾಕಂದ್ರೆ ಅಲ್ಲಿ ತನಕ ಗೆಜ್ಜೆ ಕಟ್ಕೊಂಡಿರಲ್ಲ, ಅವ್ರು ಧ್ಯಾನ ಮಾಡ್ತಿರ್ತಾರಲ್ಲ, ಅವ್ರು ಯಾವಾಗ ಹಾಡಿ ಕುಣಿಬೇಕೋ, ಲಜ್ಜೆ ಬಿಟ್ಟು ಕುಣಿಯಿರೆಂಬ ಕಾಗದ ಬಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಕುಣಿಬೇಕಂತೆ ಭಗವಂತನ ಮುಂದೆ. ಆ ರೀತಿ ಭಗವಂತ ಕಾಗದ ಕಳಿಸಿದಾನೆ ಅಂತ ಹೇಳ್ತಾರೆ ದಾಸರು. ಆ ರೀತಿ ಒಂದು ಕೃತಿ ರಚನೆ ಮಾಡಿದ್ದಾರೆ. ಹೇಗಿರಬೇಕು ಭಗವಂತನ ಮುಂದೆ, ಎಲ್ಲೆಲ್ಲೋ ಕುಣಿಯೋದಲ್ಲ, ಕುಣಿಬೇಕು ಅಂತಂದ್ರೆ ಭಗವಂತನ ಮುಂದೆ ಕುಣಿಯಿರಿ ಅಂತ ಹೇಳ್ತಾರೆ. ಆ ರೀತಿ ಭಗವಂತ ಕಾಗದ ಕಳಿಸಿದಾನೆ ಅಂತ. ಲಜ್ಜೆ ಬಿಟ್ಟು ಕುಣಿಯಿರೆಂಬ ಕಾಗದ ಬಂದಿದೆ ಅಂತ. ಲಜ್ಜೆ ಅಂದ್ರೆ ನಾಚಿಕೆ, ನಾಚಿಕೆ ಬಿಟ್ಟು. ನಾವು ನಾಚಿಕೆ ಬಿಟ್ಟು ಎಲ್ಲೆಲ್ಲೋ ಕುಣಿತೀವಿ, ಆದ್ರೆ ಭಗವಂತನ ಮುಂದೆ ನಾವು ಕುಣಿಬೇಕು ಅಥವಾ ಭಗವಂತನ ಕೈ ಮುಗಿಬೇಕು, ಭಗವಂತನಿಗೆ ಹಾಡು ಹೇಳಬೇಕು ಅಂದ್ರೆ ನಮ್ಗೆ ಎಲ್ಲಿಲ್ದೇ ಇರೋ ನಾಚಿಕೆ. ಯಾರ ಅಕ್ಕಪಕ್ಕದವ್ರು ನೋಡಿ ಏನಂತಾರೋ,
ಆದ್ರಿಂದ ನಮ್ಮ ಸ್ಟೇಟಸ್ ಏನಾಗುತ್ತೋ ಈ ರೀತಿ ಎಲ್ಲ ನಾವು ಭ್ರಮೆ, ನಮ್ದು ಒಂಥರ ಹುಚ್ಚು ನಮಗೆ. ಸೊ ಹಾಗಿರೋವಂಥ ಜನ ನಾವು. ಅವ್ರೇನ್ ಮಾಡ್ತಾರೆ, ತಕ್ಷಣ ಕಾಲಿಗೆ ಗೆಜ್ಜೆ ಕಟ್ತಾರೆ, ಕೈಯಲ್ಲಿ ತಾಳ ಹಿಡಿತಾರೆ, ತಂಬೂರಿ ತಗೋತಾರೆ, ಚಿಟ್ಕೆ ತಗೋತಾರೆ, ತಗೊಂಡ್ಬಿಟ್ಟು ಕೃತಿ ರಚನೆ ಮಾಡೇ ಬಿಟ್ರು. ಸಾಗಿ ಬಾರಯ್ಯ ಭವರೋಗದ ವೈದ್ಯನೇ. ಸಾಗಿ ಬಾ ಅಂದ್ರೆ ಬಾಪ, ಮುಂದಕ್ಕೆ ಬಾಪ ಅಂತ. ಯಾರೋನೋ ಭವರೋಗದ ವೈದ್ಯ. ಭವ ಅಂದ್ರೆ ಈ ಸಂಸಾರ. ಸಂಸಾರ ಅನ್ನೋದೇ ಒಂದು ರೋಗ ಇದ್ದಂಗೆ. ಆ ರೋಗಕ್ಕೆ ವೈದ್ಯ ನೀನು, ಡಾಕ್ಟ್ರು. ಅದೇ ರೀತಿ ಬಾಗುವೆ ನಿನಗೆ ಚೆನ್ನಾಗಿ ತುತಿಸಿ ಇಂದು. ಬಾಗುವೆ ಅಂದ್ರೆ ಬಗ್ಬೇಕಂತೆ. ಅದಕ್ಕೆ ನೀವು ಸುಮಾರು ಕಡೆ ನೋಡಿದ್ರೆ ದೇವಸ್ಥಾನಕ್ಕಿನ್ನೇನು ಎಂಟರ್ ಆಗ್ಬೇಕಾದ್ರೆ ಗರ್ಭಗುಡಿಗಿಂತ ಮುಂಚೆ ಬಾಗ್ಲು ತುಂಬಾ ಪುಟ್ಟ ಕುಳ್ಳಕ್ಕಿರುತ್ತದು ಕಲ್ಲು. ಬಗ್ಬಿಟ್ಟು ಒಳಗಡೆ ಹೋಗ್ಬೇಕು. ಮೇ ಬಿ ಮಾಡರ್ನ್ ದೇವಸ್ಥಾನದಲ್ಲೆಲ್ಲ ಹೈಟ್ ಇರುತ್ತೆ, ಬಟ್ ತುಂಬಾ ಟ್ರೆಡಿಷನಲ್ ಹಿಂದೆ ಹಿಂದೆ ದೇವಸ್ಥಾನಗಳಿಗೆ ಹೋದಾಗ ಬಗ್ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಭಗವಂತನ ಮುಂದೆ ಬಗ್ಗಬೇಕು. ಬಗ್ಗಬೇಕು ಅಂದ್ರೆ ನಾವು ಚಿಕ್ಕವರು ಅಂತ ತೋರಿಸ್ಕೋಬೇಕು. ತುಂಬಾ ಎತ್ತರಕ್ಕೆ ತೋರಿಸ್ಕೊಂಡು ಹೋಗುವಂಥದ್ದಲ್ಲ. ಹಾಗಾಗಿ ಬಾಗ್ಲೇ ಚಿಕ್ಕದಿಟ್ಟಿರ್ತಾರೆ ಅವರು. ಅದಕ್ಕೆ ಬಾಗುವೆ ನಿನಗೆ ಚೆನ್ನಾಗಿ ತುತಿಸಿ. ತುತಿಸಿ ಅಂದ್ರೆ ಹೊಗಳ್ತೀನಿ ನಿನ್ನನ್ನ, ಇವತ್ತು ಹೊಗಳ್ತಾ ಇದ್ದೀನಪ್ಪ ಭಗವಂತ, ಬೇಗ ಬಂದ್ಬಿಡೋ ನೀನು ಅಂತ ಹೇಳ್ತಾರಂತೆ. ಈ ರೀತಿ ಕೃತಿ ರಚನೆ ಮಾಡಿದ ತಕ್ಷಣ ಭಕ್ತರು ಎಳೆಯಕ್ಕೆ ಶುರು ಮಾಡ್ತಾರೆ. ಭಗವಂತ ಮೂವ್ ಆಗ್ತಾನೆ. ವಿಜಯದಾಸರು ಕೂಡ ರಥದ ಜೊತೆ ಹಾಡ್ಕೊಂಡು ಬರ್ತಾ ಇರ್ತಾರಂತೆ. ಬಟ್ ಯೂಶ್ವಲ್ ಆಗಿ ಬೇರೆ ಟೈಮಲ್ಲಿ ರಥ ಹೇಗೆ ಮೂವ್ ಆಗ್ತಾ ಇತ್ತೋ ಅದಕ್ಕಿಂತ ಫಾಸ್ಟ್ ಆಗಿ ರಥ ಮೂವ್ ಆಗ್ತಾ ಇರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಜನ ಎಳೆಯೋದಕ್ಕೆ ಬಿಟ್ಟರು ಕೂಡ ಮಾಮೂಲಿ ಟೈಮ್ಗಿಂತ ಬೇಗ ಮೂವ್ ಆಗ್ತಾ ಇರತ್ತಂತೆ. ಜನರಿಗೆ ಆಶ್ಚರ್ಯ ಏನು ಅಂತ ಅಂದ್ರೆ, ಎಲ್ಲಿ ರಥ ಯಾವ ಟೈಮ್ಗೆ ಸ್ಟಾಪ್ ಆಗಬೇಕಾಗಿತ್ತು, ಫಾರ್ ಎಕ್ಸಾಂಪಲ್ 4 ಗಂಟೆಗೆ ಶುರುವಾಗಿ 5 ಗಂಟೆಗೆ ರಥ ಸ್ಟಾಪ್ ಆಗಬೇಕಾಗಿತ್ತು ಒಂದು ಜಾಗದಲ್ಲಿ ಅಂದ್ರೆ 4:15 ಶುರುವಾದ್ರೂ ಕೂಡ 5 ಗಂಟೆಗೆ ಸ್ಟಾಪ್ ಆಯ್ತಂತೆ. ಅದು ಎಲ್ಲಿಗೆ ನಿಲ್ಬೇಕಾಗಿತ್ತೋ ಆ ಟೈಮ್ ಕರೆಕ್ಟಾಗಿ ನಿಲ್ತು. ಅಂದ್ರೆ ಸ್ಪೀಡ್ ಪಿಕಪ್ ಹಾಕೊಂಡು ಹೋಗಿದೆ. ಯಾಕಂದ್ರೆ ಇಲ್ಲಿ ಏನು ಡಿಲೇ ಆಯ್ತು ವಿಜಯದಾಸರನ್ನ ಕರ್ಕೊಂಡ್ ಬರ್ಬೇಕಾದ್ರೆ, ಅದೆಲ್ಲ ಒಂದ್ ಸ್ವಲ್ಪ ಟೈಮ್ ಆಯ್ತಲ್ಲ. ಬಟ್ ಎಂಡ್ ಆಗಿದ್ದು ಮಾತ್ರ ಅದೇ ಟೈಮಿಗೆನೆ ಎಂಡ್ ಆಯ್ತಂತೆ. ಇದು ಒಂದು ಆಶ್ಚರ್ಯ ಅಲ್ಲಿರೋ ಜನಗಳಿಗೆಲ್ಲ. ಆ ಜನಗಳೆಲ್ಲ ವಿಜಯದಾಸರು ನೋಡಿ ತುಂಬಾ ಖುಷಿ ಪಟ್ರಂತೆ. ಓ, ಭಗವಂತನ್ನೇ ಹಾರ್ಟಲ್ಲಿ ಬಂದಿ ಮಾಡಿ ಇಟ್ಕೊಂಡು ಮಹಾತ್ಮರ ಇವರು ಚಿಕ್ಕಲಪರವಿ ದಾಸರು ಅಂತ ಹೇಳಿ ಜನ ಎಲ್ಲ ತುಂಬಾ ಖುಷಿ ಬೀಳ್ತಾರಂತೆ. ಇದನ್ನ ಬಾಯಿಂದ ಬಾಯಿಗೆ ಹರಡಿ ಎಲ್ಲರೂ ಮಾತಾಡ್ಕೋತಾ ಇದ್ರಂತೆ. ಚಿಕ್ಕಲಪರವಿ ದಾಸರಂದ್ರೆ ಅಂತ ಮಹಾತ್ಮರು, ಭಗವಂತನ್ನೇ ಬಂದಿ ಮಾಡಿ ಇಟ್ಕೊಂಡವ್ರು, ಇವ್ರಿಗೋಸ್ಕರ ರಥ ಮುಂದೆನೇ ಬರಲಿಲ್ಲ, ಆಮೇಲೆ ಕರ್ಕೊಂಡು ಬಂದು ಇವ್ರು ಹಾಡು ಹೇಳದ್ಮೇಲೆ ಭಗವಂತ ಮುಂದೆ ಬರಕ್ ಶುರುವಾಯ್ತು ಅಂತ ಹೇಳಿ ಇವ್ರ ಕೀರ್ತಿ ಇನ್ನೂ ಎಲ್ಲ ಕಡೆ ಹರಡ್ತಂತೆ. ನೇಮ್ ಅಂಡ್ ಫೇಮ್ ತುಂಬಾ ಕಡೆ ಸ್ಪ್ರೆಡ್ ಆಯ್ತಂತೆ, ವೈಡ್ ಸ್ಪ್ರೆಡ್ ಆಯ್ತು. ಅದೇ ರೀತಿ ಮುಂದೆ ಪ್ರತಿ ಬ್ರಹ್ಮೋತ್ಸವಕ್ಕೆ ಬರಬೇಕಾದ್ರೂ ಸೇಮ್ ಸೆಟ್ ಆಫ್ ಜನಗಳು ಒಂದಷ್ಟು ಜನ ಬರ್ತಾ ಇರ್ತಾರೆ. ಅವ್ರಿಗೇನೋ ಹರಕೆ ಇರುತ್ತೆ ಬ್ರಹ್ಮೋತ್ಸವಕ್ಕೆ ನಾನು ಬರಬೇಕು ಅಂತ. ಆ ರೀತಿ ಬರಬೇಕಾದ್ರೆ ಅವರು ಭಗವಂತನ ಜೊತೆಗೆ ದಾಸರನ್ನು ಹುಡ್ಕೋರಂತೆ. ಎಲ್ಲಿದ್ದಾರೆ ಇದರ ವಿಜಯದಾಸರು, ಹಿಂದಿನ ಸರಿ ಬಂದಿದ್ರಲ್ಲ, ಎಲ್ಲಿದ್ದಾರೆ ದಾಸರು? ಅವ್ರನ್ನ ನೋಡೋದೇ ಒಂಥರ ಖುಷಿ. ಭಗವಂತನ ನೋಡೋದು ಹೇಗೆ ಖುಷಿನೋ ಅದೇ ರೀತಿ ಅವ್ರನ್ನ ನೋಡೋದು ಒಂದು ಖುಷಿ. ಯಾವಾಗ ರಥ ಕದಲ್ದಂಗೆ ಹೋಯ್ತೋ ಆ ಮಹಾಂತ ಅನೌನ್ಸ್ ಮಾಡ್ತಾನಂತೆ, ಯಾರ್ಯಾರು ಹರಕೆ ಬಾಕಿ ಇಟ್ಕೊಂಡಿದ್ದೀರಾ, ಆ ಹರಕೆ ತೀರ್ಸಿಲ್ಲ, ಅದನ್ನೆಲ್ಲ ದಯವಿಟ್ಟು ತೀರಿಸ್ತೀನಿ ಅಂತ ಸಂಕಲ್ಪ ಮಾಡಿಬಿಡಿ. ಈಗ ಹೋಗೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಏನೋ ಭಗವಂತನಿಗೆ ಹೇಳಿರ್ತೀವಪ್ಪ, 100 ರೂಪಾಯಿ ಹಾಕ್ತೀನಿ ನಿನಗೆ ಅಂತ. ಮೇ ಬಿ ಆ ಕಾಲದಲ್ಲಿ 100 ರೂಪಾಯಿ ಎಲ್ಲ ಇಲ್ಲ, ಒಂದು ಚಿನ್ನದ ಕಾಯಿನ್ ಹಾಕ್ತೀನಿ ಅಂತ ಏನೋ ಕೇಳ್ಕೊಂಡಿರ್ತಾರೆ ಭಗವಂತನಿಗೆ. ಆದರೆ ದೇ ಮೈಟ್ ಹ್ಯಾವ್ ಫರ್ಗಾಟನ್. ಅದಕ್ಕೆ ಈಗ ಸಂಕಲ್ಪ ಮಾಡ್ಕೊಳ್ಳಿ. ಆದರೆ ಈಗ ಹೋಗೋಕ್ಕಾಗಲ್ವಲ್ಲ, ಯಾಕಂದ್ರೆ ದೇವಸ್ಥಾನ ಬಾಗಿಲು ಹಾಕಿದೆಯಲ್ಲ. ದೇವಸ್ಥಾನ ಬಾಗಿಲು ತೆಗೆದ ತಕ್ಷಣ ನಾನು ಹೋಗಿ ಹಾಕ್ಬಿಡ್ತೀನಪ್ಪ ಅಂತ ಇಲ್ಲಿಂದನೇ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಮಹಾಂತ ಕೇಳ್ತಾನಂತೆ. ಅಷ್ಟು ಹೇಳಿದ್ರೂ ರಥ ಮೂವ್ ಆಗಿರಲ್ಲ. ಭಗವಂತ ಹರಕೆಗೆ ಕಾಯ್ಕೊಂಡು ನಿಂತಿದ್ದಲ್ಲ, ಯಾರು ಬಾಕಿ ಹರಕೆ ಇಟ್ಟಿದ್ದಾರೆ ಅಂತ, ಭಕ್ತನಿಗೋಸ್ಕರ ಭಗವಂತ ಕಾಯ್ಕೊಂಡು ನಿಂತಿದ್ದು. ಭಕ್ತ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಸೇಮ್ ಮೂಲವರು ಆ ಸನ್ನಿಧಾನ ವಿಜಯದಾಸರು ತಮ್ಮ ಹೃದಯದಲ್ಲಿ ಹೇಗೆ ಬಂದಿ ಮಾಡಿ ಇಟ್ಕೊಂಡಿದ್ರು ಅನ್ನುವಂಥದ್ದು. ತಿರುಪತಿಗೆ ಹೋದಾಗ ಇದೆಲ್ಲ ಜ್ಞಾಪಕ ಆಗ್ಬೇಕು. ಎಂಥ ಭಕ್ತರು ಅವರು, ಅವರೆಲ್ಲಿ ನಾವೆಲ್ಲಿ. ಅದಕ್ಕೆ ಭಗವಂತನ ಹತ್ರ ಸಾಕ್ಷಾತ್ ಮಾತಾಡ್ತಾ ಇದ್ದವರು. ತುಂಬಾ ದೊಡ್ಡ ಜ್ಞಾನಿಗಳು ಹೇಳ್ತಾರೆ, ಭಗವಂತನೇ ಕೇಳ್ಬಿಡ್ತಾ ಇದ್ದಂತೆ, ಏನೋ ಇದು ಎಷ್ಟು ಸರಿ ಬರ್ತೀಯೋ, ಪ್ರತಿ ಸರಿ ಬರ್ತಾನೆ ಇರ್ತೀಯಲ್ಲ ನೀನು ಅಂತ. ಅಷ್ಟ್ರ ಮಟ್ಟಿಗೆ ಅವರು ತಿರುಪತಿ ಅಂದ್ರೆ ಪಕ್ಕದ ಮನೆ ಇದ್ದ ಹಾಗೆ. ಆ ರೀತಿ ಯಾವಾಗ ಮನ್ಸಿಗೆ ತೋಚುತ್ತೋ ಅವಾಗ ಓಡೋಗ್ಬಿಡೋರಂತೆ ಅವರು ಭಗವಂತನ ನೋಡೋದಕ್ಕೆ, ಅಪ್ಪನ ನೋಡೋದಕ್ಕೆ. ಹಾಗೆ ಆ ರೀತಿ ಭಕ್ತಿ ಅಷ್ಟು ಇದು. ಅವರು ಪಾದಯಾತ್ರೆ ಮಾಡ್ಕೊಂಡು ಅಷ್ಟು ಉತ್ಸಾಹದಿಂದ ಹೋಗ್ತಾ ಇದ್ರು. ನಾವು ಹೋಗೋದು ಇಷ್ಟು ಈಸಾಗಿ ಆರಾಮಾಗಿ ವೆಹಿಕಲ್ಗಳಲ್ಲಿ ಹೋಗ್ತೀವಿ. ಹೌ ಅವರ್ ಕಾನ್ಷಿಯಸ್ನೆಸ್ ಶುಡ್ ಬಿ ಅನ್ನುವಂಥದ್ದನ್ನ ನಾವು ನೋಡಿಕೊಂಡು ಅಲ್ಲಿರೋ ಅಷ್ಟು ಹೊತ್ತು ಕೂಡ ಪಾಪ ಅವರು ಮೈಕಲ್ ಹಾಕ್ತಾನೇ ಇರ್ತಾರೆ, ವೆಂಕಟೇಶಾಯ ನಮಃ ಅಂತ. ಯಾವುದು ಭಗವಂತಂದು ನಾಮ ಹೇಳ್ತಾ ಇದ್ದಾರೆ ಅದನ್ನ ಹೇಳ್ಕೊಂಡ್ರೆ ಭೂ ವೈಕುಂಠದಲ್ಲಿ ಭಗವಂತನ ನಾಮ ಹೇಳಿದಾಗ ಎಷ್ಟು ಪುಣ್ಯ ಬರುತ್ತೆ ನಮಗೆ. ಏನ್ ಕತೆ. ಮತ್ತೆ ಹಿಂದೆ ಕ್ಲಾಸಲ್ಲಿ ಹೇಳಿದಾಗೆ ಕರ್ಮ ಸಮರ್ಪಣೆ. ಅವನನ್ನು ನೋಡಿದಾಗ ಹಿಂದೆ ಎಷ್ಟು ಜನ್ಮಗಳಲ್ಲಿ ಏನು ಕರ್ಮ ಮಾಡಿದ್ನೋ, ಮುಂದೆ ಯಾವ್ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡ್ತೀನೋ, ಈಗ ಇಷ್ಟರವರೆಗೂ ನಾನು ಏನು ಕರ್ಮ ಮಾಡಿದ್ದೀನೋ
ಪ್ರತಿಯೊಂದನ್ನು ನಿನ್ನ ಪೂಜೆ ಅಂತ ಸಮರ್ಪಣೆ ಮಾಡ್ತಾ ಇದ್ದೀನಿ ಭಗವಂತ ಅಂತ ಹೇಳಿ ಗರುಡರಿಂದನೇ ಶುರುವಾಗುತ್ತೆ ಅದು ಅಲ್ಲಿ ಭಗವಂತನ ಕಾಣಿಸೋದಕ್ಕೆ. ಆ ಗರುಡರಿಂದನೇ ಭಗವಂತನ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡು ನೋಡಿಕೊಂಡು ಬಂದಾಗ್ಲೂ ಕೂಡ ಅಷ್ಟ್ರ ಮಟ್ಟಿಗೆ ಮಾಡಿದ್ವಿ ಅಂತಂದರೆ ನಮ್ಮ ಯೋಗ್ಯತೆಗೆ ತಕ್ಕನಂಗೆ ಭಗವಂತನ ಹತ್ರ ಅಷ್ಟೊಂದು ಹತ್ರ ಇದು ಮಾಡದೇ ಇದ್ರು ಕೂಡ ಆ ರೀತಿ ಸಮರ್ಪಣೆ ಮಾಡುವಂಥದ್ದನ್ನು ನಾವು ರೂಢಿಸ್ಕೋಬೇಕು ಅಂತ ವಿಜಯದಾಸರ ಕತೆ ಕೇಳಿದಾಗ ನಮಗೆ ಗೊತ್ತಾಗುತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.